ನಮಸ್ಕಾರ. ಮೊಮ್ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋಗಿದ್ದ ರಘುರಾಮ್ ಅವರು ಮನೆಗೆ ಬಂದಾಗ ಸಮಯ 10 ಗಂಟೆಯಾಗಿತ್ತು. ಚಾಪಾಗಲೇ ಮಲಗಿಬಿಟ್ಟಿದ್ದ. ಇನ್ನು ಹಾರು ಈಗಲೂ ಆಗಲೂ ನಿಂತಲ್ಲೇ ನಿದ್ರೆಗೆ ಜಾರುವಂತೆ ತೂಕಡಿಸುತ್ತಿದ್ದ. ಗಂಡ ಮತ್ತು ಮೊಮ್ಮಕ್ಕಳ ದಾರಿಯನ್ನು ಎದುರು ನೋಡುತ್ತಾ ಕುಳಿತಿದ್ದ ಆರತಿಯವರು, ರೀ, ಮಕ್ಕಳನ್ನು ಇಷ್ಟೊತ್ತು ಎಲ್ಲಿಗೆ ಕರೆದುಕೊಂಡು ಹೋಗಿದ್ರಿ ಎಂದು ಅಸಮಾಧಾನದಿಂದ ಕೇಳಿದರು. ಊಟ ಮಾಡದೆ ಹಾಗೆ ಮಲಗಿಬಿಟ್ಟಿದ್ದಾನಲ್ಲ ಚಾಂಪ್ ಎಂಬ ಬೇಸರದಲ್ಲಿ. ಭುವನ ಕಾಲ್ ಮಾಡಿದ್ಲು, ಹಾಗಾಗಿ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದೆ ಎಂದು ಉತ್ತರಿಸಿದವರು, ಅಚ್ಚರಿ ಮನೆಗೆ ಎಷ್ಟೊತ್ತಿಗೆ ಬಂದ್ಲು ಎಂದು ವಿಚಾರಿಸಿದರು. ಅಚ್ಚರಿ ಹೆಸರು ಕೇಳಿದೊಡನೆ ಆರತಿಯವರ ಮುಖ ಅಸಹನೆಯಿಂದ ಕಂದಿತ್ತು. ಸಂಜೆ ಮನೆಗೆ ಬಂದು ರೂಮ್ ಸೇರಿದವಳು ಇಲ್ಲಿಯವರೆಗೂ ಒಮ್ಮೆಯೂ ಆಚೆ ಬಾರದೆ ಹೋದಳಲ್ಲ. ಬೇರೆ ಎಲ್ಲ ಹಾಳಾಗಿ ಹೋಗಲಿ, ಕೊನೆಯ ಪಕ್ಷ ಮಕ್ಕಳ ಬಗ್ಗೆ ಸಹ ವಿಚಾರಿಸದೆ ಹೋದಳಲ್ಲ ಎಂದು ಅವಳ ಮೇಲೆ ವಿಪರೀತ ಸಿಟ್ಟು ಬಂದಿತು ಆರತಿಯವರಿಗೆ. ತಾವು ಸೊಸೆಯ ಬಗ್ಗೆ ವಿಚಾರಿಸಿದಾಗ ಅವರು ಮುಖ ಸಿಂಡರಿಸಿದನ್ನು ಕಂಡು ತಲೆ ಕೊಡವಿದ ರಘುರಾಮ್ ಅವರು, ಆರವನ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸು, ನಾನು ಚಾಂಪ್ನ ಅಚ್ಚರಿ ರೂಮಿನಲ್ಲಿ ಮಲಗಿಸ್ತೇನೆ ಎಂದು ಹೇಳಿ ಮೊಮ್ಮಗನನ್ನು ಎತ್ತಿಕೊಂಡು ಅಚ್ಚರಿಯ ರೂಮಿಗೆ ಹೋಗುವಾಗ, ಊಟ ಆಗಿದೆಯಾ ಇವರದು ಎಂದು ಕೇಳಿದರು ಬಿಗುದನಿಯಲ್ಲಿ. ಅವರ ಜೊತೆ ನಂದು ಆಯಿತು. ಮಗುವನ್ನು ಮಲಗಿಸಿ ಬಂದು ನೀನು ಬೇಗ ಊಟ ಮಾಡಿಬಿಡು ಎಂದು ಎಚ್ಚರಿಸಿ ಅಚ್ಚರಿಯ ರೂಮಿಗೆ ಬಂದಾಗ ಅಚ್ಚರಿ ಅದಾಗಲೇ ಮಲಗಿಬಿಟ್ಟಿದ್ದಳು. ಆದರೆ ಜ್ವರ ಬಂದು ನರಳುತ್ತಿದ್ದಳು. ಒಡನೆ ಮಗುವನ್ನು ಬೆಡ್ ಮೇಲೆ ಮಲಗಿಸಿದ ರಘುರಾಮ್ ಅವರು, ಅಚ್ಚರಿ ಪುಟ್ಟ ಎಂದವಳ ಹಣೆ ಮುಟ್ಟಿ ನೋಡಿದವರು ಹೌಹಾರಿದರು. ಅವಳ ಮೈ ಬೆಂಕಿ ಕೆಂಡದಂತೆ ಆಗಿರುವುದನ್ನು ಕಂಡು ಅಚ್ಚರಿ ಅಚ್ಚರಿ ಎಂದವಳ ಕೆನ್ನೆ ತಟ್ಟಿ ಎಚ್ಚರಿಸಿದರು. ಇಷ್ಟೊಂದು ಜ್ವರ ಬರುವಂಥದ್ದು ಏನಾಯಿತು ಎಂಬ ಭಯದಲ್ಲಿ ಸಣ್ಣದಾಗಿ ಮಿಸುಕಾಡಿದ ಅಚ್ಚರಿಗೆ ಕಣ್ಣು ಬಿಡಲು ಸಹ ತ್ರಾಣ ಇರಲಿಲ್ಲ. ಕಾಲುಗಳು ಕದಲಿಸಲು ಆಗದಷ್ಟು ಊದಿಕೊಂಡಿದ್ದವು. ಅವಳ ಪರಿಸ್ಥಿತಿ ಕಂಡು ರಘುರಾಮ್ ಅವರಿಗೆ ಇನ್ನಷ್ಟು ಆತಂಕವಾಯಿತು. ಈಗೇನು ಮಾಡಬೇಕು ಎಂದು ಅರೆ ನಿಮಿಷ ಅವರಿಗೆ ಕೈಕಾಲೇ ಆಡಲಿಲ್ಲ. ಅಷ್ಟರಲ್ಲಿ ಅವರನ್ನು ಹುಡುಕಿ ಅಲ್ಲಿಗೆ ಬಂದ ಆರತಿಯವರು, ರೀ, ಆಗಲೇ ಮಲಗಿಬಿಟ್ಟಿದ್ದಾಳ ಮಹಾರಾಣಿ ಎಂದು ವ್ಯಂಗ್ಯಭರಿತ ಧ್ವನಿಯಲ್ಲಿ ಕೇಳಿದಾಗ, ಆರತಿ, ಅಚ್ಚರಿಗೆ ತುಂಬ ಜ್ವರ ಬಂದು ಬಿಟ್ಟಿದೆ ಕಣೆ, ಇಷ್ಟೊಂದು ಜ್ವರ ಬರುವಂಥದ್ದು ಏನಾಯಿತು ಎಂದು ಅನುಮಾನದಲ್ಲಿ ಕೇಳಿದರು. ಸಂಜೆ ಅವಳು ರೂಮಿನಿಂದ ಹೊರಗಡೆ ಬರಲಿಲ್ಲ ಎಂದು ಮಾತ್ರ ಯೋಚಿಸುತ್ತಿದ್ದ ಆರತಿಯವರಿಗೆ ಅವಳು ಯಾಕೆ ರೂಮ್ ಬಿಟ್ಟು ಹೊರಬಾರದೆ ಹೋದ್ಲು ಎಂದು ತಿಳಿದು ತಮ್ಮ ಮೇಲೆ ತಮಗೆ ಬೇಸರ ಆಯಿತು. ಮಗನ ವಿಷಯದಲ್ಲಿ ಅವಳ ಕಟು ನಡಿಗೆ ಅವಳ ಮೇಲೆ ಅಸಮಾಧಾನಗೊಂಡಿದ್ದರು. ಅಚ್ಚರಿಯನ್ನು ಇಂದಿಗೂ ತಮ್ಮ ಮಗಳಂತೆ ಕಾಣುವವರಲ್ಲವೇ? ಒಡನೆ ಏನು ಹೇಳ್ತಾ ಇದ್ದೀರಾ? ಅವಳು ಮನೆಗೆ ಬಂದಾಗ ಆರಾಮವಾಗಿ ಇದ್ಲು ಎನ್ನುತ್ತಾ ಅವಳ ಹಣೆ ಮುಟ್ಟಿ ಪರೀಕ್ಷೆ ಮಾಡುವ ಆರತಿಯವರ ತಾಯಿ ಹೃದಯ ಸಂಕಟದಲ್ಲಿ ಕಣ್ಣಲಿತು. ಅಚ್ಚರಿ, ಎಚ್ಚರ ಮಾಡ್ಕೊ ಎಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸಿದರು. ಅವಳಿಗೆ ಎಚ್ಚರವಾಗದೆ ಹೋದಾಗ ಒದ್ದೆ ಬಟ್ಟೆ ಹಾಕೋ, ಎಚ್ಚರ ಮಾಡ್ಕೋ ಪುಟ್ಟ ಎಂದು ಅವಳ ಹಣೆ ನೆವರಿಸಿ ಮನವಿ ಮಾಡುತ್ತಿದ್ದ ಮಡದಿಯನ್ನು ಕಂಡು ರಘುರಾಮ್ ಅವರ ಮುಖದಲ್ಲಿ ಅಂತಹ ಸಮಯದಲ್ಲೂ ನಗು ಮೂಡಿತು. ಸೊಸೆಗೆ ತಕ್ಕ ಅತ್ತೆ ತನ್ನವಳು ಎಂದು. ನಿಮಿಷಗಳು ಸರಿದ ಮೇಲೆ ಸಣ್ಣದಾಗಿ ಮಿಸುಕಾಡಿ ಕಣ್ಣು ಬಿಟ್ಟ ಅಚ್ಚರಿಗೆ ಮೊದಲು ಕಂಡಿದ್ದು ಅವಳ ಮುಂದೆ ನಿಂತಿದ್ದ ರಘುರಾಮ್ ಅವರು. ಮೊಣಕಾಲಿನ ನೋವಿಗೆ ತುಂಬಿ ಬಂದ ಕಣ್ಣುಗಳನ್ನು ಒರೆಸಿದವಳು, ಮಾವ ಸಾರಿ, ನನ್ನಿಂದ ಈಗಲೂ ಆರುಣ ನೋಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ಲೀಸ್, ಈಗಲೂ ಅವನ್ನು ನೀವೇ ನೋಡಿಕೊಳ್ಬೇಕು ಎಂದು ಒಂದೊಂದೇ ಪದವನ್ನು ಬಹಳ ಪ್ರಯಾಸಪಟ್ಟು ಗಂಟಲಿನಿಂದ ಹೊರಡಿಸಿದ್ದಳು. ಅವಳ ಪರಿಸ್ಥಿತಿ ಕಂಡು ಹೃದಯ ಕಿವಿಚಿದಂತೆ ಆಯಿತು ಆರತಿಯವರಿಗೆ. ಜೊತೆಗೆ ಸಂಜೆ ತಾವು ಅವಳ ಜೊತೆ ನಡೆದುಕೊಂಡ ರೀತಿ ನೆನೆದು ಪಶ್ಚಾತ್ತಾಪದಲ್ಲಿ ನಲುಗಿತು ಅವರ ಜೀವ. ಅಚ್ಚರಿಗೆ ಏನಿದೆಲ್ಲ ಎಂದು ತುಸು ಗದರಿದಂತೆ ಕೇಳಿದ್ದು ಕಂಡು ಮೆಲ್ಲಗೆ ಆರತಿಯವರ ಕಡೆ ಅವಳ ಕುತ್ತಿಗೆ ಹೊರಳಿಸಿದಳು. ಅಷ್ಟರಲ್ಲಿ ಚಾಂಪ್ ನಿದ್ರೆ ಕಣ್ಣಿನಲ್ಲಿ ಅವಳ ಮೊಣಕಾಲಿನ ಮೇಲೆ ತನ್ನ ಕಾಲು ಹಾಕಿಬಿಟ್ಟಾಗ ಅಮ್ಮ ಎಂದು ನರಳಿದವಳಿಗೆ ಜೀವ ಹೋದಂತೆ ಆಯಿತು. ಅವಳ ನರಳುವಿಕೆಗೇನೋ ಅನುಮಾನ ಬಂತು. ಹಿಂಜರಿಕೆಯಿಂದಲೇ ಅವಳ ಕಾಲಿನ ಮೇಲಿದ್ದ ಬ್ಲ್ಯಾಂಕೆಟ್ ಸರಿಸಿದ ಆರತಿಯವರು ದಿಗ್ಭ್ರಮೆಯಾದರು. ಅಚ್ಚರಿ ಮೊಣಕಾಲಿಗೆ ಬ್ಯಾಂಡೇಜ್ ಮಾಡಿರುವುದು, ಆ ಬ್ಯಾಂಡೇಜ್ ಮೇಲೆ ರಕ್ತದ ಕಲೆಗಳು ಇರುವುದನ್ನು ಕಂಡು ಅಚ್ಚರಿ ಏನಿದೆಲ್ಲ, ದೇವಸ್ಥಾನಕ್ಕೆ ಅಂತ ಹೋಗಿದ್ದವಳು ಅಲ್ಲಿ ಮಂಡಿ ಸೇವೆ ಮಾಡಿದ್ಯಾ ಎಂದು ರಘುರಾಮ್ ಅವರು ಅನುಮಾನದಲ್ಲಿ ಕೇಳಿದಾಗ, ಹಾಂ ಮಾವ, ಹರಕೆ ಮಾಡಿಕೊಂಡಿದ್ದೆ, ಹಾಗಾಗಿ ವ್ರತ ಮುಗಿಸಿ ಮನೆಗೆ ಬರೋದು ತಡ ಆಯಿತು ಎಂದಳು ಕಣ್ಣಿನಿಂದ ಜಾರಿದ ಹನಿ ಒರೆಸುತ್ತ. ಆದರೆ ಅವಳ ಕಾಲುಗಳು ಊದಿಕೊಂಡಿದ್ದ ರೀತಿ ಕಂಡು ಅವಳ ಮೊಣಕಾಲಿಗೆ ಎಷ್ಟರ ಮಟ್ಟಿಗೆ ಘಾಸಿಯಾಗಿದೆ ಎಂದು ಅಂದಾಜಿಸಿದ ಆರತಿಯವರು
ಈಗಿನ ಕಾಲದ ಹುಡುಗಿಯಾಗಿ ಇಂಥದನ್ನೆಲ್ಲ ಮಾಡ್ತಿದ್ಯಾ ಅಲ್ವಾ, ನಿನಗೇನು ಹುಚ್ಚ ಹಚ್ಚರಿ. ರಾಮ್ ಕೇಳಿದರೆ ನಾನು ಏನು ಅಂತ ಹೇಳಬೇಕು ಎಂದು ಸಿಡುಕಿದ್ದ ಕಂಡು, ನಾನೇ ಏನೋ ಹೇಳ್ತೀನಿ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಅತ್ತೆ ಎಂದು ಅವಳು ಕ್ಷೀಣವಾದ ದನಿಯಲ್ಲಿ ಉತ್ತರಿಸಿದ್ದನ್ನು ಕಂಡು, ಅಚ್ಚರಿ ಮೊದಲು ಹಾಸ್ಪಿಟಲ್ಗೆ ಹೋಗಿ ಬರೋಣ ಹೇಳು ಎಂದು ಅವಸರಿಸಿದರು ರಘುರಾಮ್. ತಾನವರ ನೆಮ್ಮದಿಯನ್ನು ಇಂಚಿಂಚಾಗಿ ಕಿತ್ತು ತಿಂದಿದ್ದರು. ಅವರಿಗೆ ತನ್ನ ಮೇಲಿರುವ ಪ್ರೀತಿ ಕಾಳಜಿ ಕಂಡು ವಿಲಪಿಸಿಬಿಟ್ಟಳು ಆಕೆ. ಕಣ್ಣಿನಿಂದ ಒಂದೇ ಸಮನೆ ಹನಿಗಳು ಹುರುಳುವಾಗ, ಅಚ್ಚರಿ ಈಗ ಅಳ್ತಿರೋದಾದರೂ ಯಾಕೆ? ನಿಮ್ಮ ಮಾವ ಹೇಳ್ತಿರೋದು ಕೇಳಿಸ್ತಿಲ್ವಾ? ಹೇಳು ಮೇಲೆ ಹಾಸ್ಪಿಟಲ್ಗೆ ಹೋಗಿ ಬರೋಣ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮಗ ಒದ್ದಾಡೋದು ಎಂದು ಗದರಿದಂತೆ ಹೇಳಿದ್ದನ್ನು ಕಂಡು ಹನಿ ತೀಡಿದರು ರಘುರಾಮ್. ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಅಕ್ಕರಿದ್ದರು ಅದೇಗೆ ಇಷ್ಟೊಂದು ಒರಟಾಗಿ ವರ್ತಿಸುವರು ಈ ಹೆಣ್ಣು ಮಕ್ಕಳು ಎಂದು ಹರಿಯುವಲ್ಲಿ ಸೋತವರ ಹಾಗೆ. ಬೇಡ ಅತ್ತೆ, ನಾನು ಸಂಜೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ, ಜ್ವರ ಜಾಸ್ತಿ ಆದರೆ ತಗೊಳ್ಳೋದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಎಂದಾಗ, ಭಗವಂತ ಇನ್ನು ಈ ಕಣ್ಣಿನಲ್ಲಿ ಏನೇನು ನೋಡಬೇಕೋ ಏನೋ ನಾನು ಎಂದು ಗೊಣಗುತ್ತಾ ಟ್ಯಾಬ್ಲೆಟ್ಸ್ ಎಲ್ಲಿಟ್ಟಿದೆಯಾ ಎಂದು ವಿಚಾರಿಸಿ ತಾವೇ ನೀರು ಕುಡಿಸಿ ಟ್ಯಾಬ್ಲೆಟ್ಸ್ ಮುಗಿಸಿದರು. ಆರತಿಯವರು ಅಂದು ರಾತ್ರಿ ಅವಳ ಜೊತೆಯಲ್ಲಿ ಉಳಿದುಕೊಂಡರು. 5 ದಿನಗಳ ನಂತರ ಸಾವನ್ನು ಗೆದ್ದು ಮನೆಗೆ ವಾಪಸ್ಸಾಗಿದ್ದನು ರಾಮ್ ತನ್ನ ತಮ್ಮ ಹಾಗೂ ಸಿಯಾ ಜೊತೆ. ಆರವ್ ಜೊತೆ ಬಾಲ್ನಲ್ಲಿ ಆಟವಾಡ್ತಿದ್ದ ಚಾಂಪ್ ರಾಮ್ ಬಂದಿದ್ದನ್ನು ಗಮನಿಸಿ ಪಾಪ ಎಂದು ಖುಷಿಯಿಂದ ಉದ್ಗರಿಸಿ ಅವನ ಬಳಿ ಓಡಿ ಬಂದಿದ್ದನ್ನು ಕಂಡು ರಾಮ್ ಮುಖದಲ್ಲಿ ನಗು ಮೂಡಿದರೆ, ರೂಮಿನಲ್ಲಿದ್ದ ಅಚ್ಚರಿ ಒಂದೇ ಉಸಿರಿಗೆ ತನ್ನವನನ್ನು ನೋಡಲು ಅವನ ಬಳಿ ಓಡಿ ಬಂದಿದ್ದಳು. ಈ 5 ದಿನ ಅವಳ ಪಾಲಿಗೆ ಸಾವಿಗಿಂತಲೂ ಕಠೋರವಾಗಿ ಇತ್ತು. ಅಂಕಿತ್ ಹಾಸ್ಪಿಟಲ್ ಸೇರಿದ್ದ ತನ್ನ ಅಣ್ಣನ ಬಗ್ಗೆ ಸರಿಯಾಗಿ ಯಾವುದೇ ಮಾಹಿತಿ ಕೊಡದೆ ಸಾಕಷ್ಟು ಸತಾಯಿಸಿದ್ದ. ಇನ್ನು ರಾಮ್ ಮನಸ್ಸು ಅವಳ ವಿಷಯದಲ್ಲಿ ಮೆಲ್ಲಗೆ ಬದಲಾಗತೊಡಗಿತು. ಹಾಗಾಗಿ ಅವನು ಸಹ ಒಮ್ಮೆಯೂ ಕಾಲ್ ಮಾಡಿ ಮಾತನಾಡದೆ ಹೋಗಿದ್ದ. ತನ್ನ ಬಳಿ ಖುಷಿಯಿಂದ ಓಡಿ ಬಂದ ಮಗನನ್ನು ಎತ್ತಿಕೊಳ್ಳಲು ಮುಂದಾದ ರಾಮ್ ಕೈಯನ್ನು ಗಟ್ಟಿಯಾಗಿ ಹಿಡಿದ ಸಿಯಾ ನೋ ಎಂದು ಕಣ್ಣಿನಲ್ಲಿ ಎಚ್ಚರಿಸಿದಳು. ಅಷ್ಟರಲ್ಲೇ ಅಚ್ಚರಿ ಸಹ ಅಲ್ಲಿಗೆ ಬಂದಿದ್ದಳು. ಜೀವ ಕೈಯಲ್ಲಿ ಹಿಡಿತು. ರಾಮ್ ಎಂದು ವೇದನೆಯಿಂದ ಅವನ ಬಳಿ ಬಂದವಳನ್ನು ದೂರ ನಿಂತ್ಕೋ ಎಂದು ಕೈ ಸನ್ನೆ ಮಾಡಿದಳು ಸಿಯಾ. ಅವಳ ನಡಿಗೆ ರಾಮ್ ಪೆಚ್ಚಾದರೆ ಸಿಯಾ ಮಾತ್ರ, ಅಚ್ಚರಿ ರಾಮ್ ನಿಂಗೆ ಡಿವೋರ್ಸ್ ಕೊಟ್ಟು ನನ್ನ ಮದುವೆ ಆಗಬೇಕು ಅಂತ ಇದ್ದಾನೆ, ಸೊ ಇನ್ಮೇಲೆ ನೀನು ಮನಸ್ಸು ಕೊಂದುಕೊಂಡು ರಾಮ್ ಜೊತೆ ಬದುಕೋ ಅಗತ್ಯ ಇರೋದಿಲ್ಲ ಅಲ್ವಾ ರಾಮ್ ಎಂದು ಅವಳು ಅವನ ತೋಳನ್ನು ತಬ್ಬಿದಾಗ, ರಾಮ್ ಗಲಿಬಿಲಿಯಲ್ಲಿ ಸಿಯಾ ಏನು ಮಾಡ್ತಿದ್ಯಾ ಎಂದು ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದ. ಆದರೆ ಅಚ್ಚರಿ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಅಂತೂ ರಾಮ್ ಬದುಕಿನಲ್ಲಿ ಮತ್ತೆ ನಗು ನೆಮ್ಮದಿ ವಾಪಸ್ಸಾಗುವ ದಿನಗಳು ತುಂಬ ಸನಿಹದಲ್ಲಿವೆ ಎಂದುಕೊಂಡಳು. ಸಿಯಾ ತನ್ನವನ ತೋಳನ್ನು ಗಟ್ಟಿಯಾಗಿ ತಪ್ಪಿ ನಿಂತಿದ್ದ ರೀತಿ ಕಂಡು ಅವಳಿಗೆ ಗಂಟಲುಬ್ಬಿ ಬಂದಿತ್ತು. ಆದರೆ ಪರಿಸ್ಥಿತಿ ಅವಳ ಕೈ ತಪ್ಪಿ ಹೋಗಿ ತುಂಬ ಸಮಯವೇ ಆಗಿದ್ದರಿಂದ ಕಂಗ್ರಾಟ್ಸ್ ಸಿಯಾ ಎಂದು ಹೊಡೆದ ದನಿಯಲ್ಲಿ ವಿಶ್ ಮಾಡಿದವಳು ಕಣ್ಣಿನಿಂದ ಜಾರಿದ ಹನಿಯನ್ನು ತರಬರನೆ ಒರೆಸುತ್ತಾ, ಆರು ಬಾಚಿನಿ ಪಪ್ಪ ರೆಸ್ಟ್ ಮಾಡಲಿ, ಈಗ ತಾನೇ ಮನೆಗೆ ಬಂದಿದ್ದಾರೆ ಎನ್ನುತ್ತಾ ಅಂಕಿತ್ ತೋಳಿನಿಂದ ತನ್ನ ಅಪ್ಪನ ಬಳಿ ಹೋಗಲು ಕೊಸರಾಡುತ್ತಿದ್ದ ಮಗನನ್ನು ಎತ್ತಿಕೊಂಡಾಗ, ಮಮ್ಮ ಪ್ಲೀಸ್ ನಮ್ಮ ಪಪ್ಪನ ಜೊತೆಯಲ್ಲೇ ಇರ್ತೀನಿ ಬಿಡು ನನ್ನ ಎನ್ನುತ್ತಾ ರಾಮ್ ಬಳಿ ಹೋಗಲು ಹಠ ಮಾಡ್ತಿದ್ದ ಚಾಂಪ್. ಅದನ್ನು ಕಂಡು ಇನ್ನೂ ತನ್ನ ತೋಳು ಬಳಸಿಯೇ ನಿಂತಿದ್ದ ಸಿಯಾ ಕೈಯನ್ನು ದೂರ ಸರಿಸಿ ಮಗನನ್ನು ಮೆಲ್ಲಗೆ ತನ್ನ ತೋಳಿಗೆತ್ತಿಕೊಂಡ ರಾಮ್. ಸಿಯಾ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ, ಈಗ ನೀನು ಹೊರಡು ಎಂದಿದ್ದ. ಪರಿಸ್ಥಿತಿ ಇನ್ನಷ್ಟು ಸೂಕ್ಷ್ಮವಾಗುವ ಮುನ್ನ ಅದನ್ನು ಅರ್ಥ ಮಾಡಿಕೊಂಡ ಸಿಯಾ, ಓಕೆ ರಾಮ್, ನಾನು ಮತ್ತೆ ನಾಳೆ ಬರ್ತೀನಿ, ಹಾಗೆ ಅತ್ತೆ ಮಾವನಿಗೆ ನಮ್ಮ ವಿಷಯ ತಿಳಿಸಿಬಿಡು ಎಂದು ಎಚ್ಚರಿಸಿ ಒಮ್ಮೆ ಅಚ್ಚರಿಯ ಕಡೆ ದಿಟ್ಟಿಸಿ ಅಲ್ಲಿಂದ ಹೊರಟು ಹೋದಳು. ತಲೆನೋವಿಗೆ ಹಾಸ್ಪಿಟಲ್ಗೆ ಹೋಗಿದ್ದ ಆರತಿಯವರು ಮನೆಗೆ ಬಂದಾಗ ಅಣ್ಣ ತಮ್ಮ ಇಬ್ಬರು ಮನೆಗೆ ವಾಪಸ್ಸಾಗಿರೋದು ಕಂಡಿತು. ಆದರೆ ಮಗನ ಬಳಲಿದ್ದ ಮೊಗ ಕಂಡು ಅದ್ಯಾಕೋ ಅವರಿಂದ ಜೋರು ಮಾಡಲು ಸಾಧ್ಯವಾಗಲಿಲ್ಲ. 5-6 ದಿನದಿಂದ ಅವರ ಮೇಲೆ ಅಸಾಧ್ಯ ಸಿಟ್ಟು ಬಂದಿತಾದರೂ ಈಗ ಮಕ್ಕಳ ಮುಖ ಕಂಡೊಡನೆ ಒಮ್ಮೆಲೆ ಅವರ ಸಿಟ್ಟು ಸಿಡುಕು ಹಾರಿ ಹೋಯಿತು. ರಾಮ್ ಎನ್ನುತ್ತಾ ತಮ್ಮ ಬಳಿ ಬಂದ ತನ್ನ ತಾಯಿಯನ್ನು ಕಂಡು ಮುಖದಲ್ಲಿ ತಿಳಿ ನಗು ತಂದುಕೊಂಡ ರಾಮ್, ಅಮ್ಮ ಐ ಆಮ್ ಸೋ ಸಾರಿ ಎಂದು ಕ್ಷಮೆ ಕೇಳಿದ್ದ. ಈ 5-6 ದಿನದಿಂದ ಅವರು ತಮ್ಮ ಜೊತೆ ಮಾತಾಡದೆ ತಾವು ಎಲ್ಲಿದ್ದೀವಿ ಎಂದು ತಿಳಿಯಲಾಗದೆ ಅದೆಷ್ಟರ ಮಟ್ಟಿಗೆ ಒದ್ದಾಡಿರಬಹುದು ಎಂಬ ಅಂದಾಜಿದ್ದರಿಂದ ಅವರನ್ನು ಕಂಡೊಡನೆ ಕ್ಷಮೆ ಯಾಚಿಸಿದನು. ಹೇಗಿತ್ಯ ಕಣೋ
ಎಂದು ಅಕ್ಕರೆಯಿಂದ ಅವನ ಬೆನ್ನು ಸವರಿ ಸಂಕಟದಿಂದ ಕೇಳುವಾಗ ಮೆಲ್ಲಗೆ ಅಮ್ಮನ ಕೈಯನ್ನು ಹಿಡಿದ ಅಂಕಿತ್, ಅಮ್ಮ, ನಿಂಗೆ ಯಾವಾಗಲೂ ನೀನು ದೊಡ್ಡ ಮಗ ಮಾತ್ರ ಮುಖ್ಯ, ನಾನು ಅಂದರೆ ಲೆಕ್ಕನೇ ಇಲ್ಲ ಎಂದು ಸಣ್ಣ ಮಕ್ಕಳಂತೆ ಮುಖ ಊದಿಸಿ, ಎಲ್ಲಿ ಅವರು ರಾಮ್ ಜೀವಕ್ಕೆ ಬಂದಿದ್ದ ಗಂಡಾಂತರದ ಬಗ್ಗೆ ತಿಳಿದು ಬಿಡುವರೇನು ಎಂದು ಹೆಚ್ಚೆತ್ತು. ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ಎಂದವರು, ಹೋಗಿ ಫ್ರೆಶ್ ಆಗಿ ಬನ್ನಿ, ಏನಾದರೂ ಬಿಸಿ ಬಿಸಿ ಮಾಡಿಕೊಂಡು ಬಂದು ಕೊಡ್ತೀನಿ, ನಿಮ್ಮ ಬಾಡಿದ ಮುಖಗಳನ್ನು ನನ್ನಿಂದ ನೋಡೋಕ್ಕೆ ಆಗ್ತಿಲ್ಲ ಎಂದು ಹುಸಿ ಗಾಂಭೀರ್ಯದಲ್ಲಿ ಗದರಿದಾಗ, ಅಮ್ಮ, ಮೊದಲು ನಾವು ರೆಸ್ಟ್ ಮಾಡಬೇಕು, ಊಟ ಬೇಕಾದರೆ ನೈಟ್ ಒಂದೇ ಸಲ ಮಾಡ್ತೀನಿ ಎಂದಿದ್ದ ರಾಮ್. ಸಾವಿನ ಜೊತೆ ಸನಸಾಡಿ ಮರಳಿ ತನ್ನ ಗೂಡಿಗೆ ಬಂದಿದ್ದ. ಹಾಗಾಗಿ ಸ್ವಲ್ಪ ಸಮಯ ನೆಮ್ಮದಿಯಾಗಿ ಮಲಗಿಬಿಡಲು ಬಯಸಿದ್ದ. ಮಗನ ದನಿಯಲ್ಲಿದ್ದ ಆಯಾಸವನ್ನು ಬಹುಬೇಗನೆ ಗ್ರಹಿಸಿದವರು, ಸರಿ, ಹೋಗಿ ರೆಸ್ಟ್ ಮಾಡಿ ನೀವು ಎಂದವರಿಗೆ ಪುಟ್ಟ ನಗೆಯ ಮೂಲಕ ಧನ್ಯವಾದ ತಿಳಿಸಿ ಚಾಂಪ್ನ ಎತ್ತಿಕೊಂಡು ತನ್ನ ರೂಮಿಗೆ ಹೋಗುವಾಗ, ಅಣ್ಣ, ನಾನು ಚಾಂಪ್ನ ಎತ್ತಿಕೊಂಡು ಬರ್ತೀನಿ ಎಂದು ಪಿಸು ದನಿಯಲ್ಲಿ ನುಡಿದು ಮೆಲ್ಲಗೆ ಮಗುವನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ರಾಮ್ ಜೊತೆ ಹೆಜ್ಜೆ ಹಾಕುವ ಅಂಕಿತ್, ಅಣ್ಣ ಪ್ಲೀಸ್, ಸ್ವಲ್ಪ ದಿನ ರೆಸ್ಟ್ ಮಾಡಲೇಬೇಕು ನೀನು, ಈ ರೀತಿ ಮಕ್ಕಳನ್ನು ಎತ್ತಿಕೊಂಡು ಮುದ್ದು ಮಾಡುವುದೆಲ್ಲ ಸ್ವಲ್ಪ ಸಮಯ ಅವಾಯ್ಡ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಸಮಸ್ಯೆ ಆಗೋದು ಎಂದು ಅಕ್ಕರೆಯಿಂದ ಎಚ್ಚರಿಸಿದ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಅವನು ಆಯಾಸವಾಗುವಂಥ ಕೆಲಸ ಯಾವುದೂ ಮಾಡಬಾರ್ದು, ಇನ್ನು ಸ್ವಲ್ಪ ದಿನ ಎಂದು ತಮ್ಮನ ಕಾಳಜಿಗೆ ಪುಟ್ಟ ನಗು ಬೀರಿದ ರಾಮ್. ಸರಿ, ನೀನೋಗಿ ರೆಸ್ಟ್ ಮಾಡು, ನಿಂಗೂ ಈಗ ರೆಸ್ಟ್ನ ಅಗತ್ಯ ತುಂಬ ಇದೆ ಎಂದನು. ಅವನು ಹಾಸ್ಪಿಟಲ್ ಸೇರಿದಾಗಿನಿಂದ ಅವನ ಜೊತೆಯಲ್ಲಿ ಇದ್ದು ಅವನನ್ನು ಕಾಳಜಿ ಮಾಡಿದ್ದಾನೆ. ಒಂದು ನಿಮಿಷವೂ ಅವನನ್ನು ಬಿಟ್ಟು ಪಕ್ಕಕ್ಕೆ ಕದಲದೆ ಅಣ್ಣನ ಮಾತಿಗೆ ಸರಿ ಎಂದು ತಲೆದೂಗಿದ ಅಂಕಿತ್, ಚಾಂಪ್, ನೀನು, ನಾನು, ಪಪ್ಪ ಇಷ್ಟು ದಿನ ಮನೆಯಲ್ಲಿ ಇರಲಿಲ್ಲ ಅಲ್ವಾ, ಸೊ ಯಾರನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಕಣ್ಣು ಕಿರಿದಾಗಿಸಿ ಪ್ರಶ್ನೆ ಮಾಡಿದ. ಅವನ ಉತ್ತರ ತನ್ನ ಪಪ್ಪನೇ ಆಗಿರ್ತಾನೆ ಎಂದು ತಿಳಿಯದೆ. ಅಂಕಿತ್ ಜೊತೆ ರೂಮಿಗೆ ಬರುವ ಚಾಂಪ್, ಪಪ್ಪನ ತುಂಬ ಮಿಸ್ ಮಾಡಿಕೊಂಡೆ ಎಂದವನು. ಅಂಕಿತ್ ಅವನನ್ನು ಬೆಡ್ ಮೇಲೆ ನಿಲ್ಲಿಸಿದಾಗ, ಪಪ್ಪ ಪ್ಲೀಸ್, ಮತ್ತೆ ನೀವು ನನ್ನ ಒಬ್ಬನೇ ಬಿಟ್ಟು ಹೋಗಬೇಡಿ, ನಾನು ನಿಮ್ಮ ಜೊತೆ ಬರ್ತೀನಿ ಎಂದು ಮುಖ ಸಣ್ಣ ಮಾಡಿ ಮನವಿ ಮಾಡಿದ ಮಗನ ಪಕ್ಕದಲ್ಲಿ ಬಂದು ಕೂರುವ ರಾಮ್, ಸರಿ, ಮತ್ತೆ ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗೋದಿಲ್ಲ ಎಂದು ಮಗನನ್ನು ಮೆಲ್ಲಗೆ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅಕ್ಕರೆಯಿಂದ ಅವನ ತಲೆ ನೆವರಿಸಿ ಅವನ ಕೆನ್ನೆಗೆ ಮುತ್ತು ಕೊಟ್ಟಿದ್ದ. ಯಶಸ್ ಕಡೆಯ ಜನರು ಅವನ ಮೇಲೆ ಫೈರ್ ಮಾಡಿದಾಗ ನಿಜಕ್ಕೂ ತಾನು ಮತ್ತೆ ತನ್ನ ಮಕ್ಕಳ ಜೊತೆ ತನ್ನ ಹೆತ್ತವರನ್ನು ನೋಡಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ. ಆದರೆ ದೇವರ ಕೃಪೆ ಅವನ ಮೇಲಿತ್ತು, ಹಾಗಾಗಿ ಸಾವನ್ನು ಗೆದ್ದು ಮರಳಿ ಬಂದಿದ್ದಾನೆ. ರಾಮ್ ಎದೆಯಲ್ಲಿ ಹುದುಗಿಕೊಂಡ ಚಾಂಪ್, ಪಾಪ ಎಲ್ಲಿಗೆ ಹೋಗಿದ್ರಿ ನೀವು ಎಂದು ಮತ್ತೆ ಪ್ರಶ್ನೆ ಮಾಡಿದ್ದನ್ನು ಕಂಡು, ಚಾಂಪ್, ಅಣ್ಣ ತುಂಬ ಸುಸ್ತಾಗಿ ಬಿಟ್ಟಿದ್ದಾನೆ, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ನೀನೋಗಿ ಯಾರೋ ಜೊತೆ ಆಡ್ಕೋ ಎಂದ ಅಂಕಿತ್. ಅವನಲ್ಲೇ ಮಾತುಗಳನ್ನು ಹೇಳುತ್ತಾ ಕುಳಿತರೆ ರಾಮ್ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ ಎಂದು ಅವನ ಉದ್ದೇಶವಾಗಿತ್ತು. ಆದರೆ ಚಾಂಪ್ಗೆ ಈಗ ಬೇರೇನೂ ಬೇಡವಿತ್ತು, ಮಮತೆ ತುಂಬಿದ ಅಪ್ಪುಗೆಯನ್ನು ಬಯಸುತ್ತಿತ್ತು ಅವನ ಪುಟ್ಟ ಮನಸ್ಸು. ಹಾಗಾಗಿ ನನ್ನ ಪಪ್ಪ ಜೊತೆ ಮಲಗ್ತೀನಿ ಎಂದದು ಕೇಳಿ ಮತ್ತೆ ಅಂಕಿತ್ ಏನೋ ಹೇಳುವವನಿದ್ದ. ಅಷ್ಟರಲ್ಲಿ ರಾಮ್, ಅಂಕಿತ್, ಅವನು ನನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾನೆ, ಅವನ್ನ ಈಗ ಇಲ್ಲಿಂದ ಕಳಿಸಿದ್ರು ಅವನಿಗೆ ಹಿಂಸೆ ಆಗ್ಬೋದು, ನೀನು ಹೋಗು ಎಂದನು ಮಡಿಲಿನಲ್ಲಿದ್ದ ಮಗನನ್ನು ದಿಟ್ಟಿಸಿ. ಮತ್ತೆ ಅಂಕಿತ್ ಒತ್ತಾಯ ಮಾಡಲಾಗದೆ ಅಲ್ಲಿಂದ ಹೊರಟಾಗ, ಥ್ಯಾಂಕ್ಸ್ ಪಪ್ಪ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟ ಪುಟ್ಟ ಚಾಂಪ್. ಮಗನ ಮಾತಿಗೆ ರಾಮ್ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಜೊತೆಗೆ ತಾನಿಲ್ಲದಾಗ ಅವನು ಅಚ್ಚರಿಗೆ ಎಷ್ಟು ಹಿಂಸೆ ಮಾಡಿರ್ಬೋದು ಎಂಬ ಸಣ್ಣ ಅಂದಾಜು ಸಿಕ್ಕಿತ್ತು. ಚಾಂಪ್, ಪಪ್ಪ ಬೇಕು ಅಂತ ಮಮ್ಮಿಗೆ ಎಷ್ಟು ಹಿಂಸೆ ಮಾಡಿದೆ ನೀನು ಎನ್ನುತ್ತಾ ಮುಖ ತೊಳೆದು ಬರಲು ಮಗನನ್ನು ಬೆಡ್ ಮೇಲೆ ಕೂರಿಸಿ ಎದ್ದು ನಿಂತ. ನಾನೇನು ಹಿಂಸೆ ಮಾಡಲಿಲ್ಲ ಪಪ್ಪ ಎಂದು ಕಣ್ಣು ಕಿರಿದಾಗಿಸಿ ನುಡಿದಾಗ ನಸುನಕ್ಕ ರಾಮ್ಗೆ ಅವನ ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಿದ್ದರಿಂದ ಮತ್ತು ಆ ವಿಷಯದ ಬಗ್ಗೆ ಚರ್ಚೆ ಮಾಡದವನು, ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ, ನೀನು ಇಲ್ಲೇ ಕೂತಿರಬೇಕು ಎಂದು ಹೇಳಿ ವಾಶ್ರೂಮ್ ಹೊಕ್ಕನು. ರಾಮ್ ಅತ್ತ ಹೋದ ಕೂಡಲೇ ಆರವ್ ಚಾಂಪ್ ಎಂದು ಕೂಗಿದ್ದನ್ನು ಕಂಡು, ಬಂದೆ ಬ್ರೋ ಎನ್ನುತ್ತಾ ಕಾಲಿಗೆ ಕೆಲಸ ಕೊಟ್ಟನು ಪುಟ್ಟ ಚಾಂಪ್. ಅಚ್ಚರಿ, ಊಟದ ಸಮಯ ಆಯಿತು, ರಾಮ್ನ ಎಬ್ಬಿಸು, ಹೋಗು, ಮುಖ ತೊಳೆದು ಊಟ ಮಾಡೋದಕ್ಕೆ ಬರಲಿ ಎಂದರು ಹಾರತಿ. ಸಂಜೆಯಿಂದ ತಮ್ಮ ಜೊತೆಯಲ್ಲಿ ಇದ್ದ ಸೊಸೆಗೆ. ಆದರೆ ಅಚ್ಚರಿಗೆ ಅದ್ಯಾಕೋ ರಾಮ್ ಮುಂದೆ ಹೋಗಲು ಮನಸ್ಸು ಒಪ್ಪುತ್ತಿರಲಿಲ್ಲ. ಅವನ ಮುಖ ನೋಡಿದರೆ ತನ್ನಿಂದ ಆದ ತಪ್ಪುಗಳು, ತಾನು ಅವನಿಗೆ ಮಾಡಿದ ಅವಮಾನ, ಹೊರಿಸಿದ ಆರೋಪ ಕಣ್ಣ ಮುಂದೆ ಬಂದು ಹೃದಯ ನೀರಿನಿಂದ ಹೊರಬಿದ್ದ ಮೀನಿನಂತೆ ಒದ್ದಾಡಿ ಹೋಗುತ್ತಿತ್ತು. ಜೊತೆಗೆ ಅವನು ತನ್ನಿಂದ ಮುಕ್ತಿ ಪಡೆದು ಸಿಯಾ ಜೊತೆ ಮದುವೆ ಆಗುವ ನಿರ್ಧಾರ ಮಾಡಿದ್ದಾನೆ
ಎಂದು ತಿಳಿದಾಗಿನಿಂದ ಮನಸ್ಸಿಗೆ ವಿಪರೀತ ಹಿಂಸೆಯಾಗುತ್ತಿತ್ತು. ಬಂಗಾರದಂಥ ಬದುಕನ್ನು ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡೆ ಎಂದು ಅವಳ ಅಂತರಾತ್ಮ ಪ್ರಶ್ನೆ ಮಾಡಿ ಕೇಕೆ ಹಾಕಿ ನಗುವಂತೆ ಆಗುತ್ತಿತ್ತು ಅವಳಿಗೆ. ತನ್ನೊಳಗೆ ಆಗುತ್ತಿದ್ದ ಆಂತರಿಕ ತೊಳಲಾಟವನ್ನು ಸಹಿಸಲಾಗದೆ ಮುಷ್ಟಿ ಕಟ್ಟಿದವಳ ಕಣ್ಣಿನಿಂದ ನೀರು ಜಿನುಗಿದಾಗ ಆರತಿಯವರು ಎಲ್ಲಿ ಗಮನಿಸಿ ಬಿಡುವರೋ ಎಂದು ಎಚ್ಚೆತ್ತ ಅಚ್ಚರಿ ಒಮ್ಮೆ ಆರತಿಯವರ ಕಡೆ ನೋಡಿದಳು. ಅವರು ಇನ್ನೂ ಅವಳ ಮುಖ ನೋಡುವಾಗ ಮುಖ ತಿರುಗಿಸಿ ಕಣ್ಣು ಒರೆಸುವ ಹೆಣ್ಣು. ಸರಿ ಅತ್ತೆ, ನಾನು ಅವರನ್ನು ಎಬ್ಬಿಸಿ ಬರ್ತೀನಿ ಎಂದು ರೂಮಿಗೆ ಹೋದಳು. ಅವನು ಪದೇ ಪದೇ ತನ್ನ ಹಠದ ಮುಂದೆ ಸೋತು ಮನವಿ ಮಾಡುವಾಗ ಅವನಿಂದ ತಪ್ಪಾಗಿದೆ, ಅದರಿಂದಲೇ ಅವನು ಇಷ್ಟೆಲ್ಲ ಒದ್ದಾಡುತ್ತಿರುವುದು ತನ್ನ ಜೊತೆಗಿನ ಸಂಬಂಧ ಉಳಿಸಿಕೊಳ್ಳಲು ಎಂದು ತಿಳಿದಿದ್ದ ಅಚ್ಚರಿಗೆ ಈಗ ಅರ್ಥವಾಗಿತ್ತು. ಸ್ವಾಭಿಮಾನಕ್ಕಿಂತ ಸಂಬಂಧಗಳು ದೊಡ್ಡವು. ಒಂದು ಹೆಣ್ಣು ಸ್ವಾಭಿಮಾನ ಎಂದು ತನ್ನವರ ಜೊತೆ ಹಠ ಸಾಧಿಸಲು ನಿಂತರೆ ಆಗುವ ಅನಾಹುತಗಳು ಎಂಥವು ಎಂದು ಅರಿವಾಗಿತ್ತು. ಆದರೆ ಅರಿತು ಎಚ್ಚೆತ್ತುಕೊಂಡು ತನ್ನ ತಪ್ಪನ್ನು ತಿದ್ದಿಕೊಳ್ಳುವ ಸಮಯ ಹುರುಳಿ ತುಂಬ ಸಮಯವೇ ಸರಿದು ಬಿಟ್ಟಿದೆ ಅಚ್ಚರಿಯ ಜೀವನದಲ್ಲಿ. ತನ್ನವನ ಮುಂದೆ ಹೋಗಲು ಧೈರ್ಯವೇ ಇಲ್ಲದಂತಾಗಿತ್ತು ಅಚ್ಚರಿಗೆ. ಆದರೆ ಊಟದ ಸಮಯವಾಗಿದ್ದರಿಂದ ಅವನನ್ನು ಎಬ್ಬಿಸಲು ರೂಮಿಗೆ ಬಂದಾಗ ರಾಮ್ ಇನ್ನು ಮಲಗಿಯೇ ಇದ್ದ. ಅದನ್ನು ಕಂಡು ಮೆಲ್ಲಗೆ ಅವನ ಬಳಿ ಬಂದ ಅವನ ಪಕ್ಕದಲ್ಲಿ ಕೂರಲು ಹೊರಟವಳಿಗೆ ಸಿಹಿಯ ಸಂಜೆ ಹೇಳಿದ ಮಾತು ನೆನಪಾಗಿ ಅವನಿಂದ ತುಸು ದೂರ ಸರಿದು ನಿಂತವಳ ಕಣ್ಣುಗಳು ಅನಾಯಾಸವಾಗಿ ತುಂಬಿ ಬಂದವು. ಇಷ್ಟು ದಿನ ಅವನು ಜೊತೆಯಲ್ಲೇ ಇದ್ದರೂ ಇಲ್ಲದಂತೆ ಬದುಕುತ್ತಿದ್ದ ಹೆಣ್ಣಿಗೆ ಈಗ ಅವನನ್ನು ಶಾಶ್ವತವಾಗಿ ಕಳೆದುಕೊಂಡೆ ಎಂದರಿವಾಗಿ ಎದೆಯಲ್ಲಿ ವಿಚಿತ್ರ ಹಿಂಸೆ ಶುರುವಾಯಿತು. ಒಮ್ಮೆ ಅವನ ಬೆನ್ನನ್ನು ಸವರಿ ಈಗ ಅವನ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿಕೊಳ್ಳಲು ಅವಳ ಮನಸ್ಸು ಹಂಬಲಿಸಿದರು. ಅಂಥ ಅವಕಾಶ ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡಿತ್ತು. ಕಣ್ಣ ಮುಂದೆ ಬಂದು ಒಳಗೊಳಗೆ ಕುಗ್ಗಿ ಹೋದಳು ಅಚ್ಚರಿ. ನನ್ನಿಂದ ತಪ್ಪಾಯಿತು, ನನ್ನನ್ನು ಇನ್ನೊಂದು ಸಲ ಕ್ಷಮಿಸಿ ಎಂದು ಕೇಳುವುದಕ್ಕೂ ನನ್ನಿಂದ ಆಗ್ತಿಲ್ಲ ರಾಮ್. ನಾನು ನಿಮ್ಮ ವಿಷಯದಲ್ಲಿ ಮಾಡಿರೋ ತಪ್ಪುಗಳನ್ನು ನೆನಪಿಸಿಕೊಂಡರೆ ಹಾಗಂತ ಒಂದು ವಾರದಿಂದ ನನಗೆ ಆಗ್ತಿರುವ ಹಿಂಸೆಯನ್ನು ನನ್ನಿಂದ ಸಹಿಸುವುದಕ್ಕೆ ಆಗ್ತಿಲ್ಲ. ಇಷ್ಟು ದಿನ ಎಂತಹ ಕಟುಕನನ್ನು ನನ್ನ ಗಂಡನಾಗಿ ಕರುಣಿಸಿಬಿಟ್ಟೆ ಭಗವಂತ ಅಂತ ಕೊರಗ್ತಿದ್ದ ನಾನು ಇವತ್ತು ಕಲ್ಮಶದ ಪರಿಚಯವೇ ಇಲ್ಲದ ವ್ಯಕ್ತಿಗೆ ನನ್ನಂಥ ಹೆಣ್ಣನ್ನು ಯಾಕೆ ಜೊತೆ ಮಾಡಿ ಅವರ ಬದುಕನ್ನು ಹಾಳಾಗುವಂತೆ ಮಾಡಿಬಿಟ್ಟೆ ಭಗವಂತ ಅಂತ ಪ್ರತಿ ಕ್ಷಣ ಪಶ್ಚಾತ್ತಾಪದಲ್ಲಿ ಸತ್ತು ಬದುಕುವ ಹಾಗೆ ಬಿಟ್ಟಿದೆ. ಈ ಕ್ಷಣ ನಾನು ನನ್ನಿಂದಾದ ತಪ್ಪಿಗೆ ನಿಮ್ಮನ್ನು ಕ್ಷಮೆ ಕೇಳಿದರೆ ನೀವು ಎಲ್ಲವನ್ನು ಮರೆತು ಕ್ಷಮಿಸಿಬಿಡ್ತೀರೇನೋ. ಆದರೆ ನನಗೆ ನಿಮ್ಮ ಜೊತೆ ಬದುಕೋದಕ್ಕೆ ಅರ್ಹತೆ ಇಲ್ಲ. ಮಾಡಿದ ಅವಮಾನ, ನಿಮ್ಮಿಂದಾದ ಸಣ್ಣ ತಪ್ಪಿಗೆ ನಾನು ಕೊಟ್ಟ ಶಿಕ್ಷೆ, ನಿಮ್ಮದಲ್ಲದ ತಪ್ಪಿಗೆ ನಿಮ್ಮನ್ನು ಗುರಿ ಮಾಡಿ ಹೊರಿಸಿದ ಆರೋಪಗಳ ಪಟ್ಟಿ ನೆನಪಿಸಿಕೊಂಡ್ರೆ ನಿಜವಾಗ್ಲೂ ನಾನು ಮನುಷ್ಯತ್ವ ಮರೆತು ತುಂಬ ಸಮಯವಾಗಿತ್ತು ಅನ್ನೋದ್ರ ಜೊತೆಗೆ ಅಮ್ಮ ಹೇಳಿದಂತೆ ನಾನು ನಿಮ್ಮನ್ನು ಯಾವತ್ತೂ ಪ್ರೀತಿಸಲೇ ಇಲ್ವೇನೋ. ವಯಸ್ಸಿನ ಜೊತೆ ದೇಹದ ತುಳಿತಗಳಿಗೆ ಒಳಗಾಗಿ ನಿಮ್ಮ ಜೊತೆ ಒಂದಾಗಿದ್ದೇನೇನೋ ಅಂತ ಅನ್ನಿಸ್ತಿದೆ ರಾಮ್ ಎಂದು ವೇದನೆ ಹತಾಶೆಯಿಂದ ತನಗೆ ತಾನೇ ಹೇಳಿಕೊಂಡು ಒತ್ತರಿಸಿ ಬಂದ ಅಳುವನ್ನು ಬಾಯಿಗೆ ಕೈ ಅಡ್ಡ ಹಿಡಿದು ತಡೆದಳು ಅಚ್ಚರಿ. ಆದಷ್ಟು ಬೇಗ ಎಲ್ಲರ ಬದುಕು ಮನಸ್ಸುಗಳು ತಿಳಿಯಾಗಬೇಕು ರಾಮ್. ನನ್ನಿಂದ ಹಾಳಾದ ನಿಮ್ಮ ಜೀವನ ಸರಿಹೋಗಿ ಮತ್ತೆ ನಿಮ್ಮ ಮುಖದಲ್ಲಿ ನಗು ಮೂಡಬೇಕು. ನೀವು ಸಹ ಎಲ್ಲರಾಗಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಿಂದ ಜೀವನ ಮಾಡಬೇಕು. ಅದು ಆಗಬೇಕಂದ್ರೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಲೈಫ್ನಿಂದ ಆಚೆ ಹೋಗಬೇಕು ಎಂದು ಅವನ ಮುಖ ದಿಟ್ಟಿಸಿ ನುಡಿದವಳು ಕಣ್ಣಿನಿಂದ ಒಂದೇ ಸಮನೆ ಜಾರುತ್ತಿದ್ದ ಹನಿಗಳನ್ನು ಒರೆಸಿದಳು. ಮನಸ್ಸು ತಡೆಯದೆ ಸಾವನ್ನು ಗೆದ್ದು ಬಂತು. ನೆಮ್ಮದಿಯಾಗಿ ಮಲಗಿದ್ದವನ ಮುಖವು ನೋವು ಮತ್ತು ಸಂಕಟದಲ್ಲಿ ಸವರಿ ಅವನ ಹಣೆಗೆ ಸೋಕದಂತೆ ತುಟಿ ಸೋಕಿಸಿದವಳು. ಅಚ್ಚರಿ ಈ ತಾರಕ್ ರಾಮ್ಗೆ ಆವತ್ತೂ ಒಳ್ಳೆ ಸಂಗಾತಿ ಆಗಲಿಲ್ಲ. ಸಿಹಿಯಾದರೂ ಒಳ್ಳೆ ಸಂಗಾತಿ ಆಗಲಿ. ನೀವು ಬಯಸಿದ ಪ್ರೀತಿ ವಿಶ್ವಾಸ ಸಿಗಲಿ ಅಂತ ನಾನು ಆ ದೇವರನ್ನು ಕೇಳಿಕೊಳ್ತೇನೆ ಎಂದು ಅವನ ತಲೆಯನ್ನು ಮೃದುವಾಗಿ ಸವರಿ ನೋವು ಪಶ್ಚಾತ್ತಾಪದಿಂದ ನುಡಿಯುವಾಗ ಮಮ್ಮ ಎನ್ನುತ್ತಾ ರೂಮಿಗೆ ಓಡಿ ಬಂದ ಚಾಂಪು. ಮಗ ಬಂದಿದ್ದನ್ನು ಕಂಡು ತರಬರನೆ ಕಣ್ಣು ಒರೆಸುವ ಅಚ್ಚರಿ. ಆರು ನಿಧಾನ ಚಿನಿ, ಪಪ್ಪ ಇನ್ನೂ ಮಲಗಿದ್ದಾರೆ ಎಂದು ಸಣ್ಣದಾಗಿ ಗದರಿದವಳ ಕಡೆ ಉಬ್ಬೇರಿಸಿ ನೋಡಿದ ಚಾಂಪು ಅವಳ ಕಣ್ಣುಗಳ ಹತ್ತು ಕೆಂಪಾಗಿರುವುದನ್ನು ಕಂಡು ಮಗನ ನೋಟಕ್ಕೆ ತುಸು ತಡವರಿಸಿದ ಅಜ್ಜು. ಆರು, ನಾನು ಮುಖ ತೊಳ್ಕೊಂಡು ಬರ್ತೀನಿ. ನಿನ್ನ ಪಪ್ಪನಿಗೆ ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇರಬೇಕು, ಇಲ್ಲಾಂದರೆ ನಿನ್ನ ರಾತ್ರಿ ಕುಮ್ಮನಿಗೆ ಹಿಡಿದು ಕೊಟ್ಟು ಬಿಡ್ತೀನಿ ಎಂದು ಎದುರಿಸಿದಾಗ
ಗಾಬರಿ ತುಂಬಿದ ಕಣ್ಣುಗಳಲ್ಲಿ ತನ್ನ ಅಮ್ಮನ ಕಡೆ ಪಿಳಿಪಿಳಿ ಕಣ್ಣು ಬಿಡುವ ಚಾಂಪ್ ಸರಿ, ನಾನು ಗುಡ್ ಬಾಯ್ ಥರ ಇರ್ತೀನಿ ಎಂದಾಗ ಸರಿ ಎಂದು ತಲೆಯಾಡಿಸಿ ಮುಖ ತೊಳೆದು ಬರಲು ವಾಶ್ರೂಮ್ ಹೊಕ್ಕಳು ಅಚ್ಚು. ತನ್ನ ಕೆಂಪೇರಿದ ಕಣ್ಣುಗಳನ್ನು ಕಂಡು ಮನೆಯವರಿಗೆ ಇಲ್ಲಿ ಅನುಮಾನ ಬಂದು ಬಿಡುವುದೋ ಎಂದು ಅಚ್ಚರಿ ಅತ್ತ ಹೋದ ಕೂಡಲೇ ಪಪ್ಪ ಎಂದು ಮೆಲ್ಲಗೆ ರಾಮ್ ಕಿವಿಯ ಬಳಿ ಪಿಸುದನಿಯಲ್ಲಿ ಕೂಗಿದ ಚಾಂಪ್. ತನ್ನ ಕಂದನ ಕೂಗಿಗೆ ಎಚ್ಚರಗೊಂಡ ರಾಮ್ ಕಣ್ಣು ಬಿಡದ ಹಾಗೆಯೇ ಮಲಗಿದ್ದ. ಮತ್ತೆ ತನ್ನನ್ನು ಎಬ್ಬಿಸಲು ಏನು ಮಾಡುವನು ಎಂದು ನೋಡಲು ಈಗ ಇನ್ನೆಷ್ಟು ಜೋರಾಗಿ, ಪಪ್ಪ ಎದ್ದೇಳಿ, ಟೈಮ್ ಆಯಿತು, ಊಟ ಮಾಡೋಣ, ಅಮ್ಮಮ್ಮ ಕರೀತಿದ್ದಾರೆ ಎಂದು ಮುದ್ದು ಮುದ್ದಾಗಿ ಮನವಿ ಮಾಡುತ್ತಾ ಅವನ ಭುಜ ಅಲುಗಾಡಿಸಿದಾಗ, ಹೋಗಿ ನಿಮ್ಮ ಅಮ್ಮಮ್ಮನಿಗೆ ಹೇಳು ಪಪ್ಪ ಇನ್ನೂ ತಾಚಿ ಮಾಡ್ತಾ ಇದ್ದಾರೆ ಅಂತ ಎಂದು ತಾನು ಸಹ ಕಣ್ಣು ಬಿಡದೆ ಬಿಸಿ ನೋಡಿದ, ಗಾಢ ನಿದ್ರೆಯಲ್ಲಿ ಇರುವಂತೆ ನಟಿಸಿ. ಆದರೆ ರಾಮ್ ಎದ್ದಿದ್ದಾನೆ ಎಂದ ಅರ್ಥವಾಗಿ, ಈ ಪಪ್ಪ ಎದ್ದೇಳಿ ಎನ್ನು ಬೆನ್ನು ಮೇಲೆ ಮಾಡಿ ಮಲಗಿದ ತನ್ನಪ್ಪನ ಬೆನ್ನಿನ ಮೇಲೆ ಏಕಾಏಕಿ ಬಿದ್ದ ಚಾಂಪ್ ಯಾವಾಗಲೂ ಮಾಡುತ್ತಿದ್ದಂತೆ ರಾಮ್ ನೋವಿಗೆ ಅಮ್ಮ ಎಂದು ಸಣ್ಣದಾಗಿ ಚೀರಿ ಅವನನ್ನು ಮೆತ್ತಗೆ ಹಾಸಿಗೆ ಮೇಲೆ ಎಳೆದು ನೋವಿಗೆ ಮುಖ ಕಿವುಚಿದವನ ಕಣ್ಣುಗಳು ಕೆಂಪೇರಿ ನೀರು ತುಂಬಿದ್ದನ್ನು ವಾಶ್ರೂಮಿನಿಂದ ಹೊರಬಂದ ಅಚ್ಚರಿ ಗಮನಿಸಿ ಸಿಟ್ಟಾದಳು. ಮಗನ ಬಳಿ ಬಂದವಳೆ, ಯಾರು ಪಪ್ಪ ಮಲಗಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ ಅಲ್ವಾ ಎಂದು ಸಿಟ್ಟಿನಲ್ಲಿ ಎರಡೇಟು ಅವನ ಬೆನ್ನಿಗೆ ಹಾಕಿಬಿಟ್ಟಳು. ತುಸು ಜೋರಾಗಿ ಹೊಡೆದಿದ್ದರಿಂದ ಆರು ಅಳಲು ಶುರು ಮಾಡಿದ್ದನ್ನು ಕಂಡು ಸಂಕಟದಿಂದ ಕನಲಿ ಹೋದನು ರಾಮ್. ಅಚ್ಚರಿ, ಮನುಷ್ಯತ್ವ ಅನ್ನೋದೇ ಇಲ್ಲದಂತೆ ಆಗಿಬಿಟ್ಟಿದೆ ನಿಮಗೆ. ಅವನು ಮಗು ಅಂದುಕೊಂಡಿದ್ದೀರೋ ಅಥವಾ ನನ್ನ ಮೇಲಿನ ಸಿಟ್ಟು ತೋರಿಸಿಕೊಳ್ಳೋದಕ್ಕೆ ಜೀವ ಇಲ್ಲದಿರುವ ವಸ್ತು ಅಂದುಕೊಂಡಿದ್ದೀರೋ ಎಂದು ಅಬ್ಬರಿಸಿಬಿಟ್ಟನು ಕೋಪಾವೇಶದಲ್ಲಿ. ಅವನ ಜೋರು ದನಿ ಕೇಳಿ ಬೆಚ್ಚಿ ಬೆದರಿದ ಅಚ್ಚರಿ, ರಾಮ್ ಅದು ಎಂದವನಿಗೆ ಅರ್ಥವಾಗುವ ಹಾಗೆ ಹೇಳಲು ಪ್ರಯತ್ನಿಸಿದಾಗ, ಮಾತಾಡಬೇಡಿ ನೀವು, ಯಾವುದಕ್ಕಾದರೂ ಒಂದು ಮಿತಿ ಅಂತ ಇರುತ್ತೆ, ಆದರೆ ನಿಮಗೆ ನನ್ನ ಮೇಲಿನ ಸಿಟ್ಟಿಗೆ ಆ ಎಲೆ ಮಗುವನ್ನು ಹೊಡೆಯುವಷ್ಟು ಸಿಟ್ಟು ಇದೆ ಅಂತ ಈಗಲೇ ನನಗೆ ಅರ್ಥವಾಗಿತ್ತು. ನಿಮಗೆ ನಾನು ಬದುಕುಳಿದು ಬಂದಿದ್ದು ಸಹಿಸೋದಕ್ಕೆ ಆಗ್ತಿಲ್ಲವೇನೋ ಅಲ್ವಾ ಎಂದವನ ಹರಿತವಾದ ಮಾತುಗಳು ಈಗಾಗಲೇ ಪಶ್ಚಾತ್ತಾಪದಲ್ಲಿ ನಲುಗಿದ್ದ ಹೃದಯವನ್ನು ಇನ್ನಷ್ಟು ಹಿರಿದು ಘಾಸಿ ಮಾಡಿತ್ತು. ರಾಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀ ಮಲಗಿದ್ರಿ ಅಲ್ವಾ ಎಂದು ಅಚ್ಚರಿ ಮತ್ತೆ ಸಮಜಾಯಿಸಿ ಕೊಡಲು ಮುಂದಾದಾಗ, ಇನಫ್ ಅಚ್ಚರಿ ಎಂದು ಅವಳ ಕಡೆ ಕೆಂಗಣ್ಣು ಬೀರಿ ಎಚ್ಚರಿಸಿದ ರಾಮ್. ಇನ್ನು ಉಸಿರು ಬಿಗಿ ಹಿಡಿದು ಬಿಕ್ಕಳಿಸ್ತಿದ್ದ ಮಗನನ್ನು ಎದೆಗಪ್ಪಿಕೊಂಡವನು, ಹೆಂಡತಿಯಾಗಿ ಮಾತ್ರ ಸೋತಿದ್ದೀರಾ ಅಂತ ತಪ್ಪು ತಿಳಿದಿದ್ದೆ ನಾನು ಇಷ್ಟು ದಿನ, ಆದರೆ ತಾಯಿಯಾಗಿ ಸಹ ಸೋತಿದ್ದೀರಾ ನೀವು. ಇದಕ್ಕೆಲ್ಲ ಆದಷ್ಟು ಬೇಗ ಶಾಶ್ವತ ಪರಿಹಾರ ಹುಡುಕುತ್ತೇನೆ. ನೀವು ನನ್ನಿಂದ ಬಯಸ್ತಿರುವ ಸ್ವಾತಂತ್ರ್ಯ ಸಿಗುವ ರೀತಿ ಎಂದವನು ಇನ್ನೂ ಬಿಕ್ಕಳಿಸ್ತಿದ್ದ ಮಗನನ್ನು ಎತ್ತಿಕೊಂಡು ಅಲ್ಲಿಂದ ದುಮುಗುಟ್ಟುತ್ತಾ ಹೊರಟು ಬಿಟ್ಟರೆ ಅಚ್ಚರಿ ನಿಂತಲ್ಲಿ ಕುಸಿದು ಕಣ್ಣೀರಾದಳು. ಸಮಯ ಎಷ್ಟು ಕ್ರೂರಿಯಾಗಿದೆ, ತಮಗೆ ತಿಳಿಯದಂತೆ ಹೇಗೆ ತಮ್ಮ ಶತ್ರುವಾಗಿ ಬದಲಾಗಿ ಬಿಡುವುದು ಎಂದರ್ಥವಾಗಿ. ಕತೆ ಮುಂದುವರಿಯುತ್ತದೆ. ಹಾಗೆ ಕತೆ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.